ಮಂಜೇಶ್ವರ ವರ್ಕಾಡಿಯ ನಾವಡ್ರ ಬೈಲಿನಲ್ಲಿ ನಡೆದ ಗ್ರಾಮೋದ ಪರ್ವದ ವೇಳೆ ರೋಟರಿ ಕ್ಲಬ್ ಆಫ್ ದೇರಳಕಟ್ಟೆ ವತಿಯಿಂದ ಕೃಷಿ ಮಾಹಿತಿ ಕಾರ್ಯಾಗಾರ ನಡೆಯಿತು. ಕೇರಳ ಕರ್ನಾಟಕ ಗಡಿ ಪ್ರದೇಶದ ವರ್ಕಾಡಿಯಲ್ಲಿ ಕೇರಳ ತುಳು ಅಕಾಡೆಮಿ ಮತ್ತು ಶ್ರೀ ಕಾವಿಕೃಪಾ ಸಂಕೇತ ಮಿತ್ರ ಮಂಡಳಿಯ ಆಶಯದಲ್ಲಿ ಗ್ರಾಮದ ಪರ್ವದ ವೇಳೆ ರೋಟರಿ ಕ್ಲಬ್ ಆಫ್ ದೇರ್ಲಕಟ್ಟೆಯ ಆಶಯದಲ್ಲಿ ಕೃಷಿಕರಿಗೆ ಮಾಹಿತಿ ಹಾಗೂ ಕೃಷಿಕರ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇದರ ಡಾಕ್ಟರ್ ಕೆ ಹನುಮಂತಪ್ಪ ಸಕಾಲಿಕ ಕೃಷಿ ಮಾಹಿತಿಗಳನ್ನು ನೀಡಿದರು. ದಿನ ಪ್ರಾಯದ 25 ದಿವಸದ ಒಳಗಡೆ ಪ್ರಾಯದ ಸಸಿಗಳನ್ನು ನೀವು ನಾಟಿ ಮಾಡಿದ್ರೆ ನೀವು ಉತ್ತಮವಾದ ಬೆಳೆಯನ್ನು, ಇವೆಲ್ಲ ವೈಜ್ಞಾನಿಕತೆ, ಇವೆಲ್ಲ ಸಾಬೀತಾಗಿರೋಂಥ ವಿಷಯ. ನಾವೇನು ನನ್ನದ ಸ್ವಂತ ಅದು ಹೇಳೋದಿಲ್ಲ, ಇದರಲ್ಲಿ ಈ ಸಾಬೀತಾಗಿ ಇದನ್ನ ಕರೆಕ್ಟಾಗಿ ನೀವು ಅಲ್ಲಿ ನಾಟಿ ಮಾಡಿದ್ರೆ ಆಗ್ತದೆ. ಮತ್ತೆ ಗೊಬ್ಬರಗಳನ್ನು ಅಷ್ಟೇ, ನೀವು ಈಗ ನಿಮ್ಗೆ 1 ಎಕರೆಗೆ 2000 kg ಸಾವಯವ ಗೊಬ್ಬರ ಹಾಕಿ ಅಂತ ಹೇಳಿದ್ರು. ಯಾವ ವಿಜ್ಞಾನಿಗಳು ಕೂಡ ಯಾವ ಪುಸ್ತಕದಲ್ಲೂ ಕೂಡ ಎಲ್ಲೂ ನಿಮಗೆ ಸಾವಯವ ವಸ್ತುಗಳನ್ನು ಹಾಕಬೇಡಿ ಅಂತ ಹೇಳಿಲ್ಲ. ಸುಮ್ಮನೆ ಕೆಲವರು ಏನು ಸುದ್ದಿಯನ್ನು ಹಬ್ಬಿಸ್ತಾರೆ, ಅಯ್ಯೋ ವಿಜ್ಞಾನಿಗಳು ಮಾಡಿದ್ರಪ್ಪ, ಅವರು ಬರೀ ರಾಸಾಯನಿಕ ಗೊಬ್ಬರ. ನೀವು 20 ಅಲ್ಲ 30-50 ವರ್ಷದಿಂದ ಪುಸ್ತಕ ತೆಗೆದು ನೋಡಿದ್ರು ನಂತರ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅಂತ ಪುಸ್ತಕ ಇದೆ. ಈ ಸಂದರ್ಭ ಆದರ್ಶ ಕೃಷಿಕರಾದ ಚಾರ್ಲ್ ಲಾರೆನ್ಸ್, ಸಂಜೀವ ಪೂಜಾರಿ, ರಾಜೀವಿ ಶೆಟ್ಟಿ, ನವೀನ್ ಕುಲಾಲ್, ಲೂಯಿಸ್ ಡಿಸೋಜಾ ಮುಂತಾದವರಿಗೆ ಸನ್ಮಾನ ಏರ್ಪಡಿಸಲಾಗಿತ್ತು. ಪರ್ವದ ಕೋಟದ ಬಿಸಿನೆರ್ನಗಳು ಸಂಪನ್ನ ಪಡೆಯಿನ ಮರುವಾಯಿನ ಅಭಿನಂದನೆ ಸಲ್ಲಿಸುವುದಿಲ್ಲ ಮೂಲಕ ವಿಷಯ ತಜ್ಞರು ಕೀಟ ತಜ್ಞರೂ ಆದ ಡಾಕ್ಟರ್ ಶರಣ ಬಸಪ್ಪ ಕ್ರಿಮಿನಾಶಕ ಸಿಂಪರಣೆ ಅವಶ್ಯಕ ಕ್ರಮಗಳ ಬಗ್ಗೆ ಬೆಳಕು ಚೆಲ್ಲಿದರು. ಈಗ ಕೀಟ ಜಾಸ್ತಿ ಬಂದಿದೆ, ಅದಕ್ಕೆ ಯಾವುದಾದ್ರೂ ಒಂದು ಸಿಂಪರಣೆಯನ್ನು ಕೊಡಬೇಕಾದ್ರೆ ರಾಸಾಯನಿಕ ಕೀಟನಾಶಕಗಳಾದಂತಹ ಕ್ಲೋರ್ಪರಿಫಾಸ್ ಇರ್ಬೋದು, ಅಥವಾ ಈ ನಿಮ್ದು ಕ್ವಿನಾಲ್ಫಾಸ್ ಇರ್ಬೋದು, ಇಲ್ಲ ಮೊನೊಕೊಟ್ರೋಫಾಸ್ ಇರ್ಬೋದು. ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ 2 ml ಅಂತೆ ಹಾಕಿ ಈ ಕೀಟವನ್ನ ನಾವು ಹತೋಟಿ ಮಾಡ್ಬೋದು. ಈಗ ಎಲೆ ಸುರುಳಿ ಹುಳು ಇದೆ, ಅದು ಸಹ ನಾವು ಬದುಗಳನ್ನ ಸ್ವಚ್ಛವಾಗಿಡುವುದರಿಂದ ಅದನ್ನು ನಾವು ಹತೋಟಿ ಮಾಡ್ಬೋದು. ಈಗ ನನ್ನ ಕಾಂಡ ಕೊರೆಯುವ ಹುಳ ಅಂತ ಹೇಳಿದೆ, ನಾವು ಈಗ ನಾಟಿ ಮಾಡೋಕ್ಕಿಂತ ಮುಂಚೆ ಮೇಲಿನ ನಾವು ಇದನ್ನ ತೆಗಿಬೇಕಾಗುತ್ತೆ. ಅದನ್ನ ಮೇಲಿನ ಈ ಎಲೆಗಳನ್ನ ನಾವು ಚಿವುಟಿ ತೆಗೆದು ಅದನ್ನ ಹೊರಗೆ ಹಾಕ್ತಿವಿ. ಅದರಲ್ಲಿ ಆ ತುದಿ ಭಾಗದಲ್ಲಿ ಈ ಕೀಟ ತತ್ತಿಗಳನ್ನು ಇಡ್ತದೆ. ಇದರಿಂದ ನಾವು ತತ್ತಿಗಳನ್ನು ಸಹ ನಾಶಪಡಿಸಿದಾಗುತ್ತೆ. ರೋಟರಿ ಕ್ಲಬ್ ಆಫ್ ದೇರ್ಲಕಟ್ಟೆಯ ಮಾಜಿ ಅಧ್ಯಕ್ಷರಾದ ರೋಟೇರಿಯನ್ ಡಾಕ್ಟರ್ ಮಕ್ಕಣ್ಣನವರ್ ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಿಟ್ಟೆ ವಿಶ್ವವಿದ್ಯಾನಿಲಯದ ಫಿಸಿಯೋಥೆರಪಿ ವಿಭಾಗದ ಮುಖ್ಯಸ್ಥರಾದ ರೋಟೇರಿಯನ್ ಶ್ರೀಕುಮಾರ್, ಗ್ರಾಮೋತ್ಸವದ ಅಧ್ಯಕ್ಷರಾದ ಕೆ ಮೋಹನ ಕಾರಂತ ವೇದಿಕೆಯಲ್ಲಿದ್ದರು. ಆ ಬಳಿಕ ಕೆಸರುಗದ್ದೆಯಲ್ಲಿ ವಿವಿಧ ಕೆಸರೆಚ್ಚಾಟದ ಕ್ರೀಡೆಗಳು ಮಾತ್ರವಲ್ಲದೆ ಮೇಲ್ತಟ್ಟದಲ್ಲಿ ತೆಂಗಿನಕಾಯಿ ಕ್ರೀಡೆಯೂ ನಡೆಯಿತು.